I am Dr. A.S. Kalyani, Associate Professor, Department of Geography, K.R. Bella Arts and Commerce College, Mundarge. I am going to start the topic winds. Winds, the horizontal movement of air from one place to the another on the surface of the earth is known as wind. Air always moves from a high pressure area to low pressure area. The speed and velocity of the wind depend upon the pressure gradient. ಗಾಳಿಗಳು ಭೂಮಿಗೆ ಸಮಾಂತರವಾಗಿ ಚಲಿಸುವಂಥ ವಾಯುವನ್ನು ಗಾಳಿಗಳೆಂದು ಕರೀತಾರೆ. ಗಾಳಿಗಳು ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶಗಳ ಕಡೆಗೆ ಚಲಿಸಲ್ಪಡುತ್ತವೆ. Types of the winds. The following are the important types of the winds classified according to causes giving rise to winds movement: ಪ್ಲಾನೆಟರಿ ವಿಂಡ್ಸ್, ಸೀಸ್ನಲ್ ವಿಂಡ್ಸ್, ಲೋಕಲ್ ವಿಂಡ್ ಆ್ಯಂಡ್ ವೇರಿಯಬಲ್ ವಿಂಡ್. ಗಾಳಿಗಳನ್ನು ಮುಖ್ಯವಾಗಿ 4 ಪ್ರಕಾರವಾಗಿ ವರ್ಗೀಕರಣ ಮಾಡುತ್ತೇವೆ. ನಿರಂತರ ಗಾಳಿಗಳು, ಋತು ಗಾಳಿಗಳು, ಸ್ಥಳೀಯ ಗಾಳಿಗಳು ಮತ್ತು ಅನಿಶ್ಚಿತ ಗಾಳಿಗಳೆಂದು ಕರೆಯುತ್ತಾರೆ. Planetary winds, they blow from high pressure belt to low pressure belts in the same direction throughout the year is called as planetary winds. ನಿರಂತರ ಗಾಳಿಗಳು ಇವು ನಿರಂತರವಾಗಿ ಸತತವಾಗಿ ವರ್ಷವಿಡೀ ನಿಶ್ಚಿತ ದಿಕ್ಕಿನಿಂದ ನಿಶ್ಚಿತ ದಿಕ್ಕಿನ ಕಡೆಗೆ ಬೀಸುತ್ತವೆ. ಇವುಗಳನ್ನು ನಾವು ನಿರಂತರ ಗಾಳಿಗಳೆಂದು ಕರೆಯಲ್ಪಡುತ್ತಾರೆ. ಟೈಪ್ಸ್ ಆಫ್ ದ ಪ್ಲಾನೆಟರಿ ವಿಂಡ್ಸ್. 3 ಟೈಪ್ಸ್ ಆಫ್ ದ ಪ್ಲಾನೆಟರಿ ವಿಂಡ್ಸ್: ಟ್ರೇಡ್ ವಿಂಡ್, ಆ್ಯಂಟಿ ಟ್ರೇಡ್ ವಿಂಡ್ ಆ್ಯಂಡ್ ಪೋಲಾರ್ ವಿಂಡ್. ವ್ಯಾಪಾರಿ ಗಾಳಿಗಳು, ಪ್ರತಿ ವ್ಯಾಪಾರಿ ಗಾಳಿಗಳು ಮತ್ತು ಧ್ರುವೀಯ ಗಾಳಿಗಳು. ನೆಕ್ಸ್ಟ್, ಪ್ಲಾನೆಟರಿ ವಿಂಡ್ಸ್. ದ winds blowing between 8 degree and 8 degree to 30 degree north and south of the equator. They blow from the subtropical high pressure belt toward the equatorial low pressure belt are called trade wind. The trade winds are very useful to the European traders. The trade winds do not bring rainfall since they blow from the drier subtropical high pressure belts as they blow from comparatively colder belts. As their velocity is 15 to 25 km per hour, they are strongest during winter but weaker during the summer. ವ್ಯಾಪಾರಿ ಗಾಳಿಗಳು. ವ್ಯಾಪಾರಿ ಗಾಳಿಗಳನ್ನು ನಾವು ಏನಂತ ಕರಿತೀವಿ? ಇವು ಉಪೋಷ್ಣ ವಲಯದ ಅಧಿಕ ಒತ್ತಡ ವಲಯದಿಂದ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ವಲಯದ ಕಡೆಗೆ ಬೀಸುತ್ತವೆ. ಇವುಗಳು ಎರಡೂ ಗೋಳಾರ್ಧದಲ್ಲಿ 8 ಡಿಗ್ರಿಯಿಂದ 30 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುತ್ತವೆ. ಇವು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ, ದಕ್ಷಿಣ ಗೋಳಾರ್ಧದಲ್ಲಿ ಆಗ್ನೇಯದಿಂದ ವಾಯುವ್ಯದ ಕಡೆಗೆ ಬೀಸುತ್ತವೆ. ಆದ್ದರಿಂದ ಇವುಗಳನ್ನು ವಾಣಿಜ್ಯ ಮಾರುತಗಳನ್ನು ಪೂರ್ವ ಮಾರುತಗಳೆಂದು ಕರೆಯುತ್ತಾರೆ. ಈ ಗಾಳಿಗಳು ಕಡಿಮೆ ಉಷ್ಣಾಂಶದ ಉಪೋಷ್ಣ ವಲಯದಿಂದ ಹೆಚ್ಚು ಉಷ್ಣಾಂಶದ ಸಮಭಾಜಕ ವೃತ್ತದ ಕಡೆಗೆ ಬೀಸುತ್ತವೆ. ಇದರಿಂದ ಈ ಮಾರುತಗಳು ತಮ್ಮ ಮಾರ್ಗದಲ್ಲಿ ಮುಂದುವರೆದಂತೆ ಅವುಗಳು ಹೆಚ್ಚೆಚ್ಚು ಉಷ್ಣತೆಯನ್ನು ಪಡೆಯುತ್ತಾ ಹೋಗುತ್ತವೆ. ಇದರಿಂದ ಇವುಗಳು ಹೆಚ್ಚು ಮಳೆಯನ್ನು ನೀಡುವುದಿಲ್ಲ. ಆದರೆ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅವುಗಳ ಮೇಲೇರುವ ಮಾರುತಗಳು ಉಷ್ಣಾಂಶವನ್ನು ಕಳೆದುಕೊಂಡು ಮಳೆಯನ್ನು ಸುರಿಸುತ್ತವೆ. Anti-trade wind. They blow from subtropical high pressure belts toward subpolar low pressure belt. They blow between 40 degree to 60 degree north and south of the equator. They blow in the opposite direction of the trade winds and were known as anti-trade winds. They blow from northwest in the southern hemisphere and southwest in the northern hemisphere. As they blow from hotter area to colder area, they brings rain throughout the year. ಪ್ರತಿ ವ್ಯಾಪಾರಿ ಗಾಳಿಗಳು. ಉಪೋಷ್ಣ ವಲಯದ ಅಧಿಕ ಒತ್ತಡ ವಲಯದಿಂದ ಉಪದ್ರವೀಯ ಕಡಿಮೆ ಒತ್ತಡ ವಲಯದ ಕಡೆಗೆ ನಿರಂತರವಾಗಿ ಬೀಸುವ ಗಾಳಿಗಳನ್ನು
ಪ್ರತಿವ್ಯಾಪಾರಿ ಗಾಳಿಗಳೆಂದು ಕರೆಯುತ್ತಾರೆ. ಇವು ಈ ಮೊದಲು ವಿವರಿಸಿದ ವ್ಯಾಪಾರಿ ಗಾಳಿಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸುವುದರಿಂದ ಇವುಗಳನ್ನು ಈ ಹೆಸರಿನಿಂದ ಕರೆಯಲಾಗಿದೆ. ಇವು ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹಾಗೂ ದಕ್ಷಿಣಾರ್ಧಗೋಳದಲ್ಲಿ ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಬೀಸುತ್ತವೆ. ಆದ್ದರಿಂದ ಇವುಗಳನ್ನು ಪಶ್ಚಿಮದ ಗಾಳಿಗಳೆಂದು ಕರೆಯುತ್ತಾರೆ. ಇವು ದಕ್ಷಿಣಾರ್ಧಗೋಳದಲ್ಲಿ 40ರಿಂದ 60 ಡಿಗ್ರಿ ಅಕ್ಷಾಂಶಗಳ ನಡುವೆ ಸ್ಪಷ್ಟವಾಗಿ ಅತ್ಯಂತ ವೇಗವಾಗಿ ಬೀಸುತ್ತವೆ. ಆದ್ದರಿಂದ ಇವುಗಳನ್ನು 40ರದ ಅಬ್ಬರದ ಗಾಳಿಗಳೆಂದು, 50ರ ಉಗ್ರ ಗಾಳಿಗಳೆಂದು ಹಾಗೂ 60ರಲ್ಲಿ ಅರಚುವ ಗಾಳಿಗಳೆಂದು ಕರೆಯುವರು. Polar winds. They blow from the polar high pressure belt toward the subpolar low pressure belts. They are very cold winds since they blow from the North Pole in the northern hemisphere and from the pole in the southern hemisphere. As they blow from the snow covered area, they are very cold wind. ಧ್ರುವೀಯ ಗಾಳಿಗಳು. ಹಾಗಾದರೆ ಇವುಗಳನ್ನು ಶೀತ ಮಾರುತಗಳು. ಈ ಮಾರುತಗಳು ಅತಿ ಶೀತದಿಂದ ಕೂಡಿರುವ ಧ್ರುವೀಯ ಅಧಿಕ ಒತ್ತಡದಿಂದ ಉಪದ್ರವೀಯ ಕಡಿಮೆ ಒತ್ತಡ ವಲಯದ ಕಡೆಗೆ ನಿರಂತರವಾಗಿ ಬೀಸುತ್ತವೆ. ಇವು ಇತರ ಮಾರುತಗಳಿಗಿಂತ ವರ್ಷವೆಲ್ಲ ನಿರಂತರವಾಗಿ ಬೀಸುತ್ತವೆ. ಚಳಿಗಾಲದಲ್ಲಿ ಹೆಚ್ಚು ಪ್ರಬಲವಾಗಿರುವ ಈ ಮಾರುತಗಳು ಬೇಸಿಗೆಯಲ್ಲಿ ಕ್ಷೀಣಗೊಳ್ಳುತ್ತವೆ. Monsoon winds are seasonal winds. The winds also blow only seasonal. They are also called monsoon or seasonal winds. The winds also blow only seasonal. They are called the monsoon wind. ಋತುಗಳಿಗೆ ಅನುಸಾರವಾಗಿ ದಿಕ್ಕನ್ನು ಬದಲಾಯಿಸುವ ಗಾಳಿಗಳನ್ನು ಋತುಗಾಳಿಗಳೆಂದು ಕರೆಯುತ್ತಾರೆ. ಮಾನ್ಸೂನ್ ಎನ್ನುವ ಶಬ್ದವನ್ನು ಅರೇಬಿಯಾ ಭಾಷೆಯಿಂದ ಆಯ್ದುಕೊಳ್ಳಲಾಗಿದೆ. ಅರೇಬಿಯಾ ಭಾಷೆಯಲ್ಲಿ ಮಾನ್ಸೂನ್ ಎಂದರೆ ಋತು ಎಂದರ್ಥ. ಋತುಗಳಿಗೆ ಅನುಸಾರವಾಗಿ ದಿಕ್ಕನ್ನು ಬದಲಾಯಿಸಿ ಬೀಸುವಂಥ ಗಾಳಿಗಳಿಗೆ ಋತುಗಾಳಿಗಳು ಅಥವಾ ಮಾನ್ಸೂನ್ ಗಾಳಿಗಳೆಂದು ಕರೆಯುತ್ತಾರೆ. ಟೈಪ್ಸ್ ಆಫ್ ದ ಮಾನ್ಸೂನ್ ವಿಂಡ್ಸ್. 2 types of the monsoon winds, summer monsoon and winter monsoon. ಬೇಸಿಗೆಯ ಋತುಗಾಳಿಗಳು ಮತ್ತು ಚಳಿಗಾಲದ ಋತುಗಾಳಿಗಳು. ಸಮ್ಮರ್ ಮಾನ್ಸೂನ್ ಬ್ಲೋವಿಂಗ್ ಫ್ರಾಮ್ ಸೀ ಟು ದ ಲ್ಯಾಂಡ್. ಬೇಸಿಗೆ ಮಾನ್ಸೂನ್ ಗಾಳಿಗಳು ಸಾಗರದಿಂದ ಭೂಮಿಯ ಕಡೆಗೆ ಬೀಸುತ್ತವೆ. ವಿಂಟರ್ ಮಾನ್ಸೂನ್ ಬ್ಲೋವಿಂಗ್ ಫ್ರಾಮ್ ಲ್ಯಾಂಡ್ ಟು ದ ಸೀ. Summer monsoon. During summer, the interior part of Asia and India became the center of great heat, and therefore low pressures is formed there. But the water surface of the Indian Ocean and Arabian Sea is comparatively cooler, and therefore high pressures is formed over the water mass. Naturally, winds blow from ocean to land. They contain cold and therefore they brings rainfall. They blow from southwest direction and therefore known as southwest monsoon. ಹಾಗಾದರೆ ಬೇಸಿಗೆ ಗಾಳಿಗಳು. ಬೇಸಿಗೆ ಅವಧಿಯಲ್ಲಿ ಮಧ್ಯ ಏಷ್ಯಾದ ಭೂಪ್ರದೇಶವು ಅಧಿಕ ಉಷ್ಣಾಂಶವನ್ನು ಹೊಂದುವುದು. ಇದರಿಂದ ಗಾಳಿ ಕಾಯ್ದು ಹಗುರವಾಗಿ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದು. ಇದರಿಂದ ಈ ಪ್ರದೇಶದಲ್ಲಿ ಕಡಿಮೆ ಒತ್ತಡ ನಿರ್ಮಿತಗೊಳ್ಳುವುದು. ಇದರಿಂದ ಹೆಚ್ಚು ಒತ್ತಡ ಹೊಂದಿರುವ ಸುತ್ತಲಿನ ಸಾಗರಗಳಿಂದ ಮಾರುತಗಳು ಬೀಸುತ್ತವೆ. ಇವು ಭಾರತ ಮತ್ತು ಆಗ್ನೇಯ ಏಷ್ಯಾದಲ್ಲಿ ನೈಋತ್ಯ ದಿಕ್ಕಿನಿಂದ, ಜಪಾನ್ ಮತ್ತು ಚೀನಾಗಳಲ್ಲಿ ಆಗ್ನೇಯ ದಿಕ್ಕಿನಿಂದ ಬೀಸುತ್ತವೆ. ಸಾಗರಗಳಿಂದ ಬೀಸುವ ಈ ಮಾರುತಗಳು ಜಲಾಂಶವನ್ನು ಹೆಚ್ಚಾಗಿ ಹೊಂದಿದ್ದು ಅಧಿಕ ಮಳೆಯನ್ನು ಸುರಿಸುತ್ತವೆ. ಆದರೆ ಮಳೆಯ ಪ್ರಮಾಣ ತೀರ ಪ್ರದೇಶದಲ್ಲಿ ಹೆಚ್ಚಾಗಿದ್ದು ಒಳನಾಡಿಗೆ ಬಂದಂತೆ ಕಡಿಮೆಯಾಗುತ್ತಾ ಹೋಗುತ್ತವೆ. Winter monsoon. During the winter, the interior part of Asia and India became very cold, and therefore high pressures is formed over the land. But the water surface of the Indian Ocean and Arabian Sea remain still warmer, and therefore low pressures is formed over the water. The winds blow from land to sea. They blow from northeast and are known as northeast monsoons
ಆ್ಯಸ್ ದೇ ಬ್ಲೋ ಫ್ರಾಮ್ ಲ್ಯಾಂಡ್ ದೇ ಡು ನಾಟ್ ಬ್ರಿಂಗ್ ದ ರೈನ್ಫಾಲ್. ಹಾಗಾದರೆ ಚಳಿಗಾಲದಲ್ಲಿ ಮಧ್ಯ ಏಷ್ಯಾದಲ್ಲಿ ಉಷ್ಣಾಂಶ ಅತಿ ಕಡಿಮೆ ಇದ್ದು ಅಲ್ಲಿ ಹೆಚ್ಚು ಒತ್ತಡ ನಿರ್ಮಿತಗೊಳ್ಳುವುದು. ಇದರಿಂದ ಭೂಪ್ರದೇಶಗಳಿಂದ ಕಡಿಮೆ ಒತ್ತಡವಿರುವ ಸಾಗರದ ಕಡೆಗೆ ಮಾರುತಗಳು ಬೀಸುತ್ತವೆ. ಇವು ಹೊಂದಿರುವ ಜಲಾಂಶವು ಕಡಿಮೆ ಇದ್ದು ಒಣ ಮಾರುತಗಳಾಗಿರ್ತವೆ. ಇವು ಜಪಾನ್ನಲ್ಲಿ ವಾಯುವ್ಯದಿಂದ, ಚೀನಾದಲ್ಲಿ ಉತ್ತರದಿಂದ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ಈಶಾನ್ಯ ದಿಕ್ಕಿನಿಂದ ಬೀಸುತ್ತವೆ. ಭಾರತವನ್ನು ಪ್ರವೇಶಿಸುವ ಈಶಾನ್ಯ ಮಾನ್ಸೂನ್ ಮಾರುತಗಳು ಬಂಗಾಲ್ ಕೊಲ್ಲಿಯ ಮೇಲೆ ಹಾಯ್ದು ಬರುವಾಗ ಜಲಾಂಶವನ್ನು ಹೀರಿಕೊಳ್ಳುತ್ತವೆ. ಇದರಿಂದಾಗಿ ಭಾರತ ಮತ್ತು ಶ್ರೀಲಂಕಾಗಳ ಪೂರ್ವ ತೀರ ಪ್ರದೇಶಗಳು ಈ ಮಾರುತಗಳಿಂದ ಅಧಿಕ ಮಳೆಯನ್ನು ಪಡೆಯುತ್ತವೆ. Local winds, they are caused by local conditions which refer to different in the heating and cooling of the land and water. They blow over a small area. They are two types of local winds. ಹಾಗಾದರೆ ಸ್ಥಳೀಯ ಗಾಳಿಗಳು ಕೆಲವೇ ಪ್ರದೇಶಗಳಿಗೆ ಸೀಮಿತವಾದಂಥ ಕೆಲವೊಂದು ದುರ್ಬಲವಾದ ಗಾಳಿಗಳು ಉದ್ಭವ ಆಗ್ತವೆ. ಇವುಗಳನ್ನು ನಾವು ಲೋಕಲ್ ವಿಂಡ್ಸ್ ಎಂದು ಕರೆಯಲ್ಪಡುತ್ತವೆ ಅಂತ ಹೇಳ್ಬೋದು. ಈ ಗಾಳಿಗಳು ಉಂಟಾಗೋದ್ರಿಂದ ಯಾವುದೇ ದೀರ್ಘವಾದಂಥ ಪರಿಣಾಮಗಳು ಉಂಟಾಗೋದಿಲ್ಲ. ಸ್ಥಳೀಯ ಗಾಳಿಗಳನ್ನು ಟೂ ಟೈಪ್ಸ್ ಆಫ್ ದಿ ಲೋಕಲ್ ವಿಂಡ್ಸ್, ಲ್ಯಾಂಡ್ ಆ್ಯಂಡ್ ಸಿ ಬ್ರಿಡ್ಜಸ್ ಆ್ಯಂಡ್ ಮೌಂಟೇನ್ ಆ್ಯಂಡ್ ವ್ಯಾಲಿ ಬ್ರಿಡ್ಜಸ್. ಭೂಮಿ ಮತ್ತು ಸಮುದ್ರಗಳು ಅಸಮವಾಗಿ ಕಾಯೋದ್ರಿಂದ ಭೂಗಾಳಿ ಮತ್ತು ಸಮುದ್ರ ಗಾಳಿಗಳು ಉಂಟಾಗ್ತವೆ. ಪರ್ವತ ಮತ್ತು ಕಣಿವೆಗಳು ಅಸಮವಾಗಿ ಕಾಯೋದ್ರಿಂದ ಪರ್ವತ ಕಣಿವೆ ಗಾಳಿಗಳು ಉಂಟಾಗ್ತವೆ. ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಸಿ ಬ್ರಿಡ್ಜಸ್, ದ ವಿಂಡ್ಸ್ ದ್ಯಾಟ್ ಬ್ಲೋ ಫ್ರಾಮ್ ಸೀ ಟು ದ ಲ್ಯಾಂಡ್ ಆರ್ known as sea bridges. They are caused by unequal heating and cooling of land and water. During daytime, the land gets heated more than the adjoining sea. Therefore, the land becomes an area of low pressures. While the sea is cooler and the pressures is high, as a result, the land and it moderates the weather of the coastal area. ಹಾಗಾದರೆ ಭೂಮಿ ಮತ್ತು ಸಮುದ್ರಗಳು ಅಸಮವಾಗಿ ಕಾಯೋದ್ರಿಂದ ಈ ಗಾಳಿಗಳು ನಿರ್ಮಿತವಾಗ್ತಾ ಇರುವಂಥದ್ದು ಕಂಡುಬರುತ್ತದೆ. ಹಗಲಿನ ವೇಳೆಯಲ್ಲಿ ಭೂಮಿಯು ಬಹುಬೇಗ ಉಷ್ಣಾಂಶವನ್ನು ಪಡೆದು ಅದು ಕಡಿಮೆ ಒತ್ತಡ ಪ್ರದೇಶವಾಗುವುದು. ಆದರೆ ಜಲಭಾಗ ಇನ್ನೂ ತಂಪಾಗಿರೋದ್ರಿಂದ ಹೆಚ್ಚು ಒತ್ತಡವನ್ನು ಹೊಂದುವುದು. ಇದರಿಂದ ಗಾಳಿಗಳು ನಿಧಾನವಾಗಿ ಜಲಭಾಗದಿಂದ ಭೂಮಿಯ ಕಡೆಗೆ ಬೀಸುತ್ತವೆ. ಇವುಗಳನ್ನು ನಾವು ಸಮುದ್ರ ಮಾರುತಗಳೆಂದು ಕರೆಯಲ್ಪಡ್ತಾರೆ. ಇವು ಹಗಲಿನ ಅವಧಿಯಲ್ಲಿ ಮಾತ್ರ ಕಂಡುಬರುತ್ತವೆ. ದಿಸ್ ಈಸ್ ದ ಸಿ ಬ್ರಿಡ್ಜಸ್ ಎಂದು ಕರೆಯಲ್ಪಡ್ತಾರೆ ಅಂತ ಹೇಳ್ಬೋದು. ಇವು ಸಾಮಾನ್ಯವಾಗಿ ಹಗಲಿನ ವೇಳೆಯಲ್ಲಿ ಕಾಯ್ತವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನ್ಈಕ್ವಲ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ದಿ ಲ್ಯಾಂಡ್ ಆ್ಯಂಡ್ ಸಿ. ಭೂಮಿ ಮತ್ತು ಸಮುದ್ರಗಳು ಅಸಮವಾಗಿ ಕಾಯೋದ್ರಿಂದ ಈ ಗಾಳಿಗಳು ನಿರ್ಮಾಣವಾಗ್ತವೆ. ಇವು ಸಾಗರದಿಂದ ಭೂಮಿಯ ಕಡೆಗೆ ಬೀಸೋದ್ರಿಂದ ಇವು ತರುವ ಜಲಾಂಶ ಮತ್ತು ತೇವಾಂಶದ ಒಂದು ಪ್ರಮಾಣ ಏನಾಗಿರ್ತದೆ ಅಂದರೆ ಹೆಚ್ಚಾಗಿರುವಂಥದ್ದು ಕಂಡುಬರ್ತದೆ. ಲ್ಯಾಂಡ್ ಬ್ರಿಡ್ಜಸ್. At the night, the land became cooler than the adjoining sea due to the rapid radiations. So, high pressures develops over the land, but the sea is warmer where the pressures is low. The land bridges blows from land to sea. They are dry winds as they comes from the land. ಹಾಗಾದರೆ ರಾತ್ರಿ ವೇಳೆಯಲ್ಲಿ ಭೂಭಾಗಗಳು ಬಹುಬೇಗ ಉಷ್ಣಾಂಶವನ್ನು ಕಳೆದುಕೊಂಡು ತಂಪಾಗುತ್ತವೆ. ಇದರಿಂದ ಅವುಗಳಲ್ಲಿ ಒತ್ತಡವು ಹೆಚ್ಚಾಗುತ್ತದೆ. ಆದರೆ ಇದೇ ವೇಳೆಗೆ ಜಲಭಾಗಗಳಲ್ಲಿ ಇನ್ನೂ ಉಷ್ಣಾಂಶ ಹೆಚ್ಚಾಗಿದ್ದು ಒತ್ತಡವು ಕಡಿಮೆ ಇರುತ್ತದೆ. ಇದರಿಂದ ಮಾರುತಗಳು ಭೂಭಾಗಗಳಿಂದ ಸಾಗರ ಕಡೆಗೆ ಬೀಸುತ್ತವೆ. ಇವುಗಳನ್ನು ನಾವು ಮಂದ ಮಾರುತಗಳು ಅಥವಾ ಲ್ಯಾಂಡ್ ಬ್ರಿಡ್ಜಸ್ ಎಂದು ಕರೆಯಲ್ಪಡ್ತಾರೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಲ್ಯಾಂಡ್ ಬ್ರಿಡ್ಜಸ್. ಹಾಗಾದರೆ ಭೂಮಿಯ ಕಡೆಯಿಂದ ಸಾಗರದ ಕಡೆಗೆ ಬೀಸ್ತಾ ಇರುವಂಥದ್ದು. ಇದು ಯಾವಾಗ ಬೀಸ್ತಾವಪ್ಪ ಅಂದರೆ ರಾತ್ರಿ ಅವಧಿಯಲ್ಲಿ. ಇದಕ್ಕೆ ಅನ್ಈಕ್ವಲ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ದಿ ಲ್ಯಾಂಡ್ ಆ್ಯಂಡ್ ಸಿ ಅಂತ ಕರೀತಾರೆ. ಹಾಗಾದರೆ ಇವು ರಾತ್ರಿ ಅವಧಿಯಲ್ಲಿ ಇವು ಭೂಮಿಯ ಮೇಲೆ ಬೀಸೋದ್ರಿಂದ ಇವು ಒಣ ಗಾಳಿಗಳಾಗಿರ್ತವೆ. ಇವು ತರುವಂಥ ಜಲಾಂಶ ಮತ್ತು ತೇವಾಂಶದ ಒಂದು ಪ್ರಮಾಣ ಏನಾಗಿರ್ತವೆ ಅಂದರೆ ಕಡಿಮೆ ಇರ್ತವೆ. ಇವು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಾವಪ್ಪ ಲ್ಯಾಂಡ್ ಆ್ಯಂಡ್ ಸಿ ಬ್ರಿಡ್ಜಸ್ ಅಂತ ಅಂದರೆ ತೀರ ಪ್ರದೇಶದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಇವು ಯಾರಿಗೆ ಸಹಾಯಕಾರಿಯಾಗಿರ್ತವೆ ಅಂದರೆ ಮೀನುಗಾರಿಗೆ ಸಹಾಯಕಾರಿಯಾಗಿರ್ತವೆ. ಹೀಗಾಗಿ ಮೀನುಗಾರರು ಇದರ ಬಗ್ಗೆ ಒಂದು ನಾಡು ನುಡಿ ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಮುಂಜಾನೆ ಮೀನು ಹಿಡಿಯಲು ಹೋದ ಮೀನುಗಾರರು ಸಾಯಂಕಾಲ ಸಮುದ್ರ ಗಾಳಿಯೊಡನೆ ಹಿಂದಿರುಗುತ್ತಾರೆ ಎನ್ನುವಂಥ ಮಾತನ್ನು ನಾವು ಕೇಳ್ತೇವೆ. ಮೌಂಟೇನ್ ಆ್ಯಂಡ್ ವ್ಯಾಲಿ ಬ್ರಿಡ್ಜಸ್.
ಭೂಮಿ ಮತ್ತು ಸಮುದ್ರಗಳು ಯಾವ ರೀತಿಯಾಗಿ ಅಸಮವಾಗಿ ಕಾಯೋದ್ರಿಂದ ಭೂಗಾಳಿಗಳು ಸಮುದ್ರ ಗಾಳಿಗಳು ಉಂಟಾಗ್ತವೆಯೋ ಅದೇ ರೀತಿಗೆ ಪರ್ವತ ಸಮುದ್ರಗಳು ಅಸಮವಾಗಿ ಕಾಯೋದ್ರಿಂದ ಮೌಂಟೇನ್ ಆ್ಯಂಡ್ ವ್ಯಾಲಿ ಬ್ರಿಡ್ಜಸ್ ಫಾರ್ಮೇಷನ್ಸ್ ಆ್ಯಂಡ್ ದ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಲೋಪ್ ಆಫ್ ದ ಮೌಂಟೇನ್ಸ್ ಆ್ಯಂಡ್ ದ ವ್ಯಾಲಿ ಈಸ್ ದ ಕಾಸಸ್ ಆಫ್ ದೀಸ್ ಲೋಕಲ್ winds. During the daytime, the slope of the mountains get heated more than the valley's floor. This results in the air moving up along the slopes from the valley floor, and this is called the valley bridges. ವ್ಯಾಲಿ ಬ್ರಿಡ್ಜಸ್. ಹಾಗಾದರೆ ಇದಕ್ಕೆ ವ್ಯಾಲಿ ಬ್ರಿಡ್ಜಸ್ ಕಣಿವೆ ಗಾಳಿಗಳ ನಿರ್ಮಾಣವಾಗೋದಕ್ಕೆ ಕಾರಣ ಏನಪ್ಪ ಅಂದರೆ ಪರ್ವತ ಮತ್ತು ಕಣಿವೆಗಳು ಅನ್ಈಕ್ವಲ್ ಅಸಮವಾಗಿ ಕಾಯ್ತವೆ. ಹಗಲಿನ ವೇಳೆಯಲ್ಲಿ ಪರ್ವತದ ಮೇಲ್ಭಾಗ ಎತ್ತರವಾಗಿರೋದ್ರಿಂದ ಅಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಅಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಉಷ್ಣತೆ ಪ್ರಮಾಣ ಹೆಚ್ಚಾಗೋದ್ರಿಂದ ಒತ್ತಡದ ಪ್ರಮಾಣ ಕಡಿಮೆ ಆಗ್ತವೆ. ಆದರೆ ಇದೇ ವೇಳೆಗೆ ಕಣಿವೆಯು ಆಳವಾಗಿರೋದ್ರಿಂದ ಇಕ್ಕಟ್ಟಾಗಿರೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ಬೀಳದೇ ಇರೋದ್ರಿಂದ ಉಷ್ಣತೆ ಪ್ರಮಾಣ ಕಡಿಮೆ ಇರೋದ್ರಿಂದ ಒತ್ತಡದ ಪ್ರಮಾಣ ಹೆಚ್ಚಾಗ್ತದೆ. ಹಾಗಾದರೆ ಗಾಳಿಗಳು ಯಾವಾಗಲೂ ಹೆಚ್ಚೊತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಕಡೆಗೆ ಬೀಳಿಸ್ತವೆ. ಹಾಗಾದರೆ ಹಗಲಿನ ವೇಳೆಯಲ್ಲಿ ಪರ್ವತದ ತಳಭಾಗಗಳಲ್ಲಿ ಉಷ್ಣತೆ ಪ್ರಮಾಣ ಕಡಿಮೆ ಇರೋದ್ರಿಂದ ಒತ್ತಡದ ಪ್ರಮಾಣ ಹೆಚ್ಚಾಗ್ತದೆ. ಹಾಗಾದರೆ ಯಾವಾಗ ಪರ್ವತದ ತಳಭಾಗದಿಂದ ಪರ್ವತದ ಮೇಲ್ಭಾಗದ ಕಡೆಗೆ ಗಾಳಿಗಳು ಬೀಸಲು ಪ್ರಾರಂಭಿಸ್ತವೆ, ದಿಸ್ ಇಸ್ ದ ವ್ಯಾಲಿ ಬ್ರಿಡ್ಜಸ್ ಇನ್ ದ ಡೇ ಟೈಮ್. ಹಾಗಾದರೆ ಈ ಗಾಳಿಗಳು ಯಾವಾಗ ಬೀಸ್ತವಪ್ಪ ಅಂದ್ರೆ ಹಗಲಿನ ಅವಧಿಯಲ್ಲಿ ಬೀಸುತ್ತವೆ. ದಿಸ್ ಇಸ್ ದ ವ್ಯಾಲಿ ಬ್ರಿಡ್ಜಸ್. The mountain bridges. At the night, the rapid radiation cools the mountain slopes. Therefore, high pressures develops on mountain slopes and low pressures in the valley. The cold and heavy rain flowing down is known as mountain bridges. ಹಾಗಾದರೆ ಹಗಲಿನ ವೇಳೆಯಲ್ಲಿ ಸಾಮಾನ್ಯವಾಗಿ ಭೂಮಿ ಒಂದು ಗುಣಧರ್ಮ ಏನು ಅಂದರೆ ಎಷ್ಟು ತೀವ್ರವಾಗಿ ಉಷ್ಣತೆಯನ್ನು ಹಿಡಿದಿಟ್ಟುಕೊಳ್ತದೋ ಅಷ್ಟೇ ತೀವ್ರವಾಗಿ ಉಷ್ಣತೆಯನ್ನು ಬಿಟ್ಟುಕೊಡ್ತದೆ. ಹಗಲಿನಲ್ಲಿ ಭೂಮಿ ತೀವ್ರವಾಗಿ ಕಾಯ್ತದೆ, ರಾತ್ರಿ ವೇಳೆಯಲ್ಲಿ ಅಷ್ಟೇ ತೀವ್ರವಾಗಿ ಉಷ್ಣತೆ ಬಿಟ್ಟುಕೊಡೋದ್ರಿಂದ ಅದು ಉಷ್ಣತೆ ಬಿಟ್ಟುಕೊಡೋದ್ರಿಂದ ಒತ್ತಡದ ಪ್ರಮಾಣ ಹೆಚ್ಚಾಗ್ತದೆ. ಆದರೆ ಇದೇ ವೇಳೆಗೆ ಕಣಿವೆ ತಳಭಾಗ ನಿಧಾನವಾಗಿ ಕಾಯ್ತದೆ, ನಿಧಾನವಾಗಿ ಉಷ್ಣತೆ ಬಿಟ್ಟುಕೊಡ್ತದೆ. ಹೀಗಾಗಿ ರಾತ್ರಿ ವೇಳೆಯಲ್ಲಿ ಪರ್ವತದ ಮೇಲ್ಭಾಗದ ಉಷ್ಣತೆ ಪ್ರಮಾಣ ಕಡಿಮೆ ಇರೋದ್ರಿಂದ ಒತ್ತಡದ ಪ್ರಮಾಣ ಹೆಚ್ಚಾಗ್ತದೆ. ಒತ್ತಡದ ಪ್ರಮಾಣ ಹೆಚ್ಚಾಗೋದ್ರಿಂದ ಪರ್ವತದ ಮೇಲ್ಭಾಗದಿಂದ ಗಾಳಿಯು ನಿಧಾನವಾಗಿ ಪರ್ವತದ ಇಳಿಜಾರಿನ ಗುಂಟ ಕಣಿವೆ ಕಡೆಗೆ ಜಾರಲು ಪ್ರಾರಂಭಿಸ್ತದೆ. ಯಾವಾಗ ಪರ್ವತದ ಮೇಲ್ಭಾಗದಿಂದ ಕಣಿವೆ ಕಡೆಗೆ ಗಾಳಿಗಳು ಜಾರಲು ಪ್ರಾರಂಭಿಸ್ತವೆ, ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಮೌಂಟೇನ್ ಬ್ರಿಡ್ಜಸ್ ಎಂದು ಕರೀತಾರೆ. ಆದರೆ ಈ ಗಾಳಿಗಳು ಯಾವಾಗ ಬೀಸ್ತವಪ್ಪ ಅಂತಂದ್ರೆ ರಾತ್ರಿ ಅವಧಿಯಲ್ಲಿ. ಥ್ಯಾಂಕ್ ಯು.